ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ತಮ್ಮ ತಾಯಿಯೊಂದಿಗೆ ಮಹಾರಾಷ್ಟ್ರದ ಶಿರಡಿಗೆ ಭೇಟಿ ನೀಡಿ ಸಾಯಿಬಾಬಾರವರ ದರ್ಶನ ಪಡೆದಿದ್ದಾರೆ. ಈ ವೇಳೆ ತಾಯಿಯೊಂದಿಗೆ ಅವರು ವಿಶೇಷ ಪೂಜೆ ಸಲ್ಲಿಸಿದರು ಎಂದು ತಿಳಿದು ಬಂದಿದೆ. ದಾವಣಗೆರೆಯಲ್ಲಿ ಚುನಾವಣಾ ಕಣ ರಂಗೇರುತ್ತಿರುವ ಈ ಸಂದರ್ಭದಲ್ಲಿ ಸಮರ್ಥ್ ಅವರ ಈ ಭೇಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಸಮರ್ಥ್ ಅವರ ತಂದೆ ಕರ್ನಾಟಕ ಸರ್ಕಾರದ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಹಾಗೂ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರೊಂದಿಗೆ ಶಿರಡಿಗೆ ತೆರಳಿದ್ದರು. ಈ ಪ್ರವಾಸವು ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಸಮಯ ಕಳೆಯಲು ಮತ್ತು ದೇವರ ಆಶೀರ್ವಾದ ಪಡೆಯಲು ನೆರವಾಯಿತು ಎಂದು ಹೇಳಲಾಗುತ್ತಿದೆ. ಈ ಭೇಟಿಯು ಚುನಾವಣಾ ಪ್ರಚಾರದ ಆರಂಭಕ್ಕೂ ಮುನ್ನ ಆತ್ಮೀಯ ಬೆಂಬಲವನ್ನ ನೀಡುವಂತಿದೆ. ಇದೇ ವೇಳೆ ಶಾಮನೂರು ಕುಟುಂಬಕ್ಕೆ ತಲೆನೋವಾಗಿದ್ದ ಬಂಡಾಯ ಅಭ್ಯರ್ಥಿ ಸಾದಿಕ್ ಅವರನ್ನ ಸಮಾಧಾನಪಡಿಸುವ ಪ್ರಯತ್ನಗಳು ನಡೆದಿವೆ ಎಂದು ತಿಳಿದು ಬಂದಿದೆ. ಸಮರ್ಥ್ ಅವರ ಪರವಾಗಿ ಪ್ರಚಾರ ಮಾಡಲು ಪೈಲ್ವಾನ್ ಅವರು ಒಪ್ಪಿಗೆ ಸೂಚಿಸಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಮತ್ತಷ್ಟು ಬಲ ನೀಡುವ ಸಾಧ್ಯತೆಗಳಿವೆ. ಸಮರ್ಥ್ ಅವರ ಶಿರಡಿ ಭೇಟಿ ಸಾರ್ಥಕವಾಯಿತೆ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕಿದೆ. ಚುನಾವಣಾ ಪ್ರಚಾರದ ಆರಂಭದಲ್ಲಿ ದೇವರ ದರ್ಶನ ಪಡೆದಿರುವ ಮತದಾರರ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ದಾವಣಗೆರೆ ರಾಜಕೀಯ ವಲಯದಲ್ಲಿ ಇದು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರು ಶಿರಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಇದರ ಹಿಂದೆ ಯಾವ ರೀತಿಯ ವಿಚಾರ ಇರಬಹುದು? ಚುನಾವಣಾ ಪ್ರಚಾರಕ್ಕೂ ಮುನ್ನವೇ ದೇವರ ದರ್ಶನ ಪಡೆಯಲು ಮುಂದಾಗಿದ್ದಾರೆ. ಇತ್ತ ಸಾತ್ವಿಕ್ ಪೈಲ್ವಾನ್ ಅವರು ಕೂಡ ನಾಮಪತ್ರ ವಾಪಸ್ ಪಡೆಯೋದಾಗಿ ಸಮರ್ಥ್ಗೆ ಬೆಂಬಲ ನೀಡೋದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನೋಜ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಸುರೇಖಾ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಚುನಾವಣೆ ಕಾವು ಕೂಡ ಏರುತ್ತಿದೆ ಅಂತ ಹೇಳ್ಬೋದು. ಶಾಮನೂರು ಕುಟುಂಬದ 3ನೇ ತಲೆಮಾರು ಕೂಡ ಈಗ ಯುವ ನಾಯಕ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಕೂಡ ಈಗ ಅಧಿಕೃತವಾಗಿ ಅಖಾಡಕ್ಕೆ ಇಳಿಯುವ ಮುನ್ನ ಕೂಡ ದೈವ ದರ್ಶನವನ್ನ ಪಡೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಮರ್ಥ್ ಅವರು ಕೇವಲ ಒಬ್ಬರೇ ಹೋಗಿಲ್ಲ, ಅವರ ಜೊತೆಯಲ್ಲಿ ತಂದೆ ಆದರೆ ಪ್ರಭಾವಿ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಮತ್ತು ತಾಯಿ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಅವರ ಕೂಡ ಜೊತೆಯಾಗಿ ದೇವಸ್ಥಾನಕ್ಕೆ ಮೂಲಕ ಶಾಮನೂರು ಕುಟುಂಬ ಒಂದು ಬಲವಾದ ಸಂದೇಶವನ್ನ ನೀಡಿದೆ ಅಂತ ಹೇಳ್ಬೋದು. ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ಎಲ್ಲರಿಗೂ ಒಗ್ಗಟ್ಟಾಗಿ ಸಮರ್ಥ್ ಬೆಂಡಿಗೆ ನಿಂತಿದ್ದಾರೆ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ನಾವು ದೃಶ್ಯೀಕರಣದಲ್ಲಿ ನೋಡಬಹುದು. ಚುನಾವಣೆ ಪ್ರಚಾರಕ್ಕೆ ಬಿರುಸಿನ ನಡುವೆ ಕೂಡ ಈ ದೈವ ದರ್ಶನದ ಅವರಿಗೆ ಕೂಡ ಮಾನಸಿಕ ಧೈರ್ಯ ತುಂಬಲಿದೆ ಎಂಬ ಒಂದು ಮಾತಿದೆ. ಮತ್ತೆ ಬಂಡಾಯ ಶಮನದ ಕೂಡ ಮಹತ್ವ ತಿರುವು ಕೂಡ ಪಡೆದಿದೆ ಅಂತ ಹೇಳ್ಬೋದು. ಇನ್ನು ಕ್ಷೇತ್ರದಂತ ಚರ್ಚೆ ಆಗುತ್ತಿರುವ ಅತಿ ದೊಡ್ಡ ವಿಷಯವೇನೆಂದ್ರೆ ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಕೂಡ ಅವರು ಮನವೊಲಿಕೆಗೆ ಆರಂಭದಲ್ಲಿ ಶಾಮನೂರ್ ಕುಟುಂಬಕ್ಕೆ ಇದ್ದು ದೊಡ್ಡ ತಲೆನೋವಾಗಿತ್ತು. ಆದ್ರೆ ಈಗಿನ ಮಾಹಿತಿ ಪ್ರಕಾರ ಏನಂತಂದ್ರೆ ಸಾದಿಕ್ ಅವರು ಸಮರ್ಥ್ ಅವರ ಪರವಾಗಿ ಪ್ರಚಾರ ಮಾಡಲು ಕೂಡ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಏನಂತಂದ್ರೆ ಮಾಸ್ಟರ್ ಸ್ಟ್ರೈಕ್ ಎಂಬುದಾಗಿ, ಯಾಕಂದ್ರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಕೂಡ ನಿರ್ಣಯವಾಗಿದ್ದು ಸಾದಿಕ್ ಅವರ ಕೂಡ ಬೆಂಬಲದಿಂದ ಸಮರ್ಥ್ ಅವರು ಗೆಲುವಿನ ಹಾದಿ ಸುಲಭ ಆಗುತ್ತೆ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಕ್ಷೇತ್ರದ ಜನರ ಮೇಲೆ ಕೂಡ ಪ್ರಭಾವ ಸಮರ್ಥ್ ಅವರು ಏನಂತಂದ್ರೆ ಯುವಕರಾಗಿರುವುದರಿಂದ ಮತ್ತು ಈಗಾಗಲೇ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ಈ ದೈವ ದರ್ಶನ ಮತ್ತು ಹಿರಿಯ ಆಶೀರ್ವಾದ ಪಡೆದು ಮತದಾರರು ಕೂಡ ಒಂದು ಎಂತಂದ್ರೆ ಸಕಾರಾತ್ಮಕ ಭಾವನೆಯನ್ನು ಕೂಡ ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ಧರ್ಮ ಮತ್ತು ರಾಜ್ಯಕ್ಕೆ ಎರಡನ್ನೂ ಸಮತೋಲನವಾಗಿ ತೆಗೆದುಕೊಂಡು ಹೋಗುವ ಇವರ ನಡೆಗೆ ಕ್ಷೇತ್ರದಲ್ಲಿ ಉತ್ತಮ ಪ್ರತಿಗೆ ಕೂಡ ವ್ಯಕ್ತ ಆಗ್ತಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳುವುದಾದ್ರೆ ದಾವಣಗೆರೆ ದಕ್ಷಿಣ ಈಗ ಕಾಂಗ್ರೆಸ್ ತನ್ನ ಆಂತರಿಕ ಮತ್ತು ಭಿನ್ನಾಭಿಪ್ರಾಯ ಏನಿತ್ತು ಬಗೆಹರಿಸಿಕೊಂಡಿದೆ ಅಂತ ಹೇಳ್ಬೋದು. ಪೂರ್ಣ ಶಕ್ತಿಯೊಂದಿಗೆ ಅಖಾಡಕ್ಕೆ ಇಳಿದಿದ್ದೇವೆ. ಸಮರ್ಥ್ ಅವರು ಈ ಏನಂತಂದ್ರೆ ಶಿರಡಿ ಪ್ರವಾಸದ ಪುಣ್ಯ ಫಲ ಕೂಡ ಮತ್ತು ಬಂಡಾಯ ಶಮನದ ಕೂಡ ರಾಜಕೀಯ ಲಾಭ ಚುನಾವಣಾ ಫಲಿತಾಂಶದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದು ಬೇಕಾಗಿದೆ ಸುರೇಖಾ. ಇಲ್ಲಿ ನಾವು ನೋಡೋದಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಒಂದು ದೊಡ್ಡ ತಲೆನೋವಾಗಿತ್ತು. ಸಾದಿಕ್ ಪೈಲ್ವಾನ್ ಅವರು ಪಟ್ಟು ಹಿಡಿದು ನಿಂತಿದ್ರು, ನಾವು ಏನೇ ಕಾರಣಕ್ಕೂ ನಾನು ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅಂತ ಅಲ್ಲಿ ಪಟ್ಟು ಹಿಡಿದು ನಿಂತಿದ್ರು. ಇತ್ತ ನೋಡೋದಾದ್ರೆ ನಿನ್ನೆ ತಾನೇ ಅವರು ನಾಮಪತ್ರವನ್ನ ವಾಪಸ್ ಪಡೆದು ಸಮರ್ಥ್ಗೆ ನಾನು ಬೆಂಬಲವನ್ನ ಸೂಚಿಸ್ತೀನಿ ಅನ್ನೋ ಒಂದು ಬಲವನ್ನ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ಸಿಕ್ಕಂತಾಗಿದೆ ಅಂತ ಹೇಳ್ಬೋದಲ್ವಾ? ಏನಂತಂದ್ರೆ ಸುರೇಖಾ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತ ಹೆಚ್ಚಿದ್ದು ಅಂದ್ರೆ 80,000ಕ್ಕಿಂತ ಅಧಿಕವಾಗಿತ್ತು ಮತ. ಇನ್ನೊಂದ್ ಕಡೆ ನೋಡೋದಾದ್ರೆ 23 ಅಭ್ಯರ್ಥಿಗಳು ಕೂಡ ಅಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ರು. ಅದರಲ್ಲಿ ತಲೆನೋವಾಗಿತ್ತು ಅಂದ್ರೆ ಸಾಧ್ವಿಕ್ ಅವರ ಇವರು ಅದೇನಾಗಿದೆ ಅಂತಂದ್ರೆ
ಅತಿ ಹೆಚ್ಚುವಾದಂತ ಜನಸಂಪರ್ಕದಲ್ಲಿ ಇದ್ದಂತ ವ್ಯಕ್ತಿ ಇವರು ಪೈಲ್ವಾನ್ ಅವರು. ಆ ಕಾರಣಕ್ಕೋಸ್ಕರ ಏನಂತಂದ್ರೆ ಇವರು ಒಂದು ದೊಡ್ಡ ತಲೆನೋವಾಗಿದ್ರು. ನಾನು ಬಂಡಾಯವಾಗಿ ನಿಂತ್ಕೋತೀನಿ, ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ ನಮ್ಗೆ ಕೊಡ್ಲೇಬೇಕಾಗಿದ್ದು ಟಿಕೆಟ್ ಅಂತ ಒಂದು ಆಕಾಂಕ್ಷೆಯಿಂದ ಸುಮಾರು ಬಾರಿ ಕೇಳಿದ್ರಂತೆ. ಈ ಬಾರಿ ಕೊಡೋದಕ್ಕೆ ಏನು ಕುಟುಂಬ ರಾಜಕೀಯ ಆಗ್ತದೆ ಒಂದು ಭಿನ್ನಾಭಿಪ್ರಾಯದಿಂದ ಅವರು ಪಕ್ಷದಿಂದ ಹೊರಗೆ ಬಂದು ಪಕ್ಷೇತರವಾಗಿ ನಿಂತಿದ್ರು. ಆದ್ರೆ ಯಾರೇ ಶಾಸಕರು ಕೂಡ ಅಂತಂದ್ರೆ ಮುಸ್ಲಿಂ ಮುಖಂಡರಾಗಿರ್ಬೋದು, ದೊಡ್ಡ ದೊಡ್ಡ ಶಾಸಕರು ಇವರು ಕೂಡ ಬಂದು ಮನವೊಲಿಕೆ ಮಾಡಿದ್ರು ಕೂಡ ಅವರು ಜಗ್ಗದೆ ನಾನು ವಾಪಸ್ ತಗೊಳ್ಳಲ್ಲ ಅಂತ ಕೂಡ ಮೊನ್ನೆ ಏನಂದ್ರೆ ನಾಮಪತ್ರನ ಹಿಂದೆ ಸಲ್ಲಿಸಿರಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಅವರ ಜೊತೆ ಕೂತು ಮಾತಾಡಿದ ನಂತರ ಅವರ ಭರವಸೆಯಿಂದ ಏನಂತಂದ್ರೆ ನಾನು ಟಿಕೆಟ್ ಅನ್ನ ಹಿಂದೆ ತಗೋತೀನಿ ಅಂತಂದ್ರೆ ನಾಮಪತ್ರ ಹಿಂದೆ ಸಲ್ಲಿಸ್ತಾ ಇದ್ದೀನಿ. ಏನಂತಂದ್ರೆ ಹೈಕಮಾಂಡ್ ಯಾವ ನಿರ್ಧಾರ ತಗೊಳುತ್ತೆ, ನಮ್ಮ ಪಕ್ಷದ ಹಿರಿಯ ಮುಖಂಡರು ಏನ್ ಹೇಳ್ತಾರೆ ಆ ಅದಿಲ್ ನಾವು ನಡ್ಕೊ ಹೋಗ್ತೀವಿ. ಮುಂದಿನ ಬಾರಿ ಚುನಾವಣೆಗೂ ಕೂಡ ನಾನು ಏನಂದ್ರೆ ಆಕಾಂಕ್ಷಿ ಆಗಿದ್ರು ಕೂಡ ನಂಗೆ ಟಿಕೆಟ್ ಕೊಡದೆ ಬೇರೆ ವ್ಯಕ್ತಿ ಕೊಟ್ಟರು ಕೂಡ ಅವರ ಜೊತೆ ನಾನು ಕೆಲಸವನ್ನ ಮನೆಗೆ ಸತತವಾಗಿ ನಾನು 40-42 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೇನೆ. ಇನ್ನು ಮುಂದೆಯೂ ಕೂಡ ನಾನು ನಿಷ್ಠೆಯಿಂದ ನಾನು ಪಕ್ಷಕ್ಕೆ ದುಡಿತೀನಿ ಅಂತ ಕೂಡ ಪೈಲ್ವಾನ್ ಅವರು ತಿಳಿಸಿದ್ದಾರೆ. ಸುರೇಖಾ. ಎಸ್ ಮನೋಜ್, ಧನ್ಯವಾದ. ಶಾಮನೂರು ಕುಟುಂಬಕ್ಕೆ ದೊಡ್ಡ ತಲೆನೋವಾಗಿದ್ದ ಬಂಡಾಯ ಅಭ್ಯರ್ಥಿ ಸಾದಿಕ್ ಅವರು ಸಮಾಧಾನ ಪಡಿಸುವ ಪ್ರಯತ್ನಗಳನ್ನು ಕೂಡ ನಡೆದಿತ್ತು. ಈ ಸಮಾಧಾನ ಪಡಿಸಿದ ನಂತರ ಸಿಎಂ ಮತ್ತು ಡಿ.ಕೆ. ಶಿವಕುಮಾರ್ ಏನಿದ್ದಾರೆ ಅವರು ಅವರ ಮನವೊಲಿಸುವಂತ ಕೆಲಸವನ್ನ ಮಾಡಿದ ನಂತರ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಮತ್ತಷ್ಟು ಬಲ ನೀಡೋ ಸಾಧ್ಯತೆಗಳು ಕೂಡ ಇದೆ. ಸಮರ್ಥ್ ಅವರ ಶಿರಡಿ ಭೇಟಿ ಸಾರ್ಥಕ ಆಯಿತು ಎಂಬ ಪ್ರಶ್ನೆಗೆ ಕಾಲ ಕೂಡ ಉತ್ತರಿಸಬೇಕಿದೆ. ಚುನಾವಣಾ ಪ್ರಚಾರದ ಆರಂಭದಲ್ಲಿ ದೇವರ ದರ್ಶನ ಪಡೆದಿರೋ ಸಮರ್ಥ್ ಅವರು ಮತದಾರರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಈ ವಿಚಾರ ಎಂಬುದನ್ನು ಕೂಡ ಕಾದ್ ನೋಡ್ಬೇಕು.